ಮೂರೇ ತಾಸು ಇರೋಸ್ತಾರೆ ಜಸ್ಟ್ ಫಾರ್ 3 hours. ಸುಪ್ರೀಂ ಕೋರ್ಟ್ ಆದೇಶದ ಅನುಸಾರವಾಗಿ ಜಿಲ್ಲಾ ಮುಖ್ಯ ರಸ್ತೆಗಳು, ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯ ಪ್ರಮುಖ ರಸ್ತೆಗಳು, ರಾಜ್ಯ ಹಾಗೂ ರಾಷ್ಟ್ರೀಯ ಹೆದ್ದಾರಿಗಳ ಪಕ್ಕದಲ್ಲಿ ಹಣ್ಣು ತರಕಾರಿ ಸೇರಿದಂತೆ ಯಾವುದೇ ರೀತಿಯ ವ್ಯಾಪಾರ ನಡೆಸಲು ಅವಕಾಶ ಇರುವುದಿಲ್ಲ ಎಂದು ಮಹಾನಗರ ಪಾಲಿಕೆ ಆಯುಕ್ತ ಜುಬೇನಾ ಮಹಾಪಾತ್ರ ತಿಳಿಸಿದ್ದಾರೆ. ನಗರದ ಆಯುಕ್ತರ ಕಚೇರಿ ಸಭಾಂಗಣದಲ್ಲಿ ತರಕಾರಿ ಮಾರಾಟಗಾರರ ಸಂಘಗಳೊಂದಿಗೆ ಸಭೆ ನಡೆಸಿ ಮಾತನಾಡಿದ ಅವರು, ರಸ್ತೆ ಬದಿಯಲ್ಲಿ ವ್ಯಾಪಾರ ನಡೆಸುವುದರಿಂದ ಅಪಘಾತಗಳ ಸಂಭವ ಹೆಚ್ಚಾಗುವ ಸಾಧ್ಯತೆ ಇರುವುದರಿಂದ ಮುಖ್ಯ ರಸ್ತೆಗಳು, ರಾಜ್ಯ ಹಾಗೂ ರಾಷ್ಟ್ರೀಯ ಹೆದ್ದಾರಿಗಳಿಂದ 9 ಮೀಟರ್ ವ್ಯಾಪ್ತಿಯೊಳಗೆ ಯಾವುದೇ ವ್ಯಾಪಾರ ಚಟುವಟಿಕೆ ನಡೆಸಬಾರದು ಎಂಬುದು ಸುಪ್ರೀಂ ಕೋರ್ಟಿನ ಸ್ಪಷ್ಟ ನಿರ್ದೇಶನವಾಗಿದೆ ಎಂದು ಹೇಳಿದರು. ಎಲ್ಲರೂ ಉಳಿಬೇಕು, ಎಲ್ಲರೂ ಬೆಳಿಬೇಕು, ಎಲ್ಲರೂ ಒಂದು ಒಳ್ಳೆ ಜೀವನ ಮಾಡ್ಕೊಂಡು ಹೋಗ್ಬೇಕು. ಇಲ್ಲಂತೀರ ಸಹೋದರರು ಹೇಳ್ತಾರ, ಅಲ್ಲಿ ಏನಂತಂದ್ರೆ ಮಾಡಿದ್ದಾರ, ಅಲ್ಲೇ ಇದೆ ಕಾನೂನು ಪ್ರಕಾರವಾಗಿ ಅಲ್ಲಿ ಮಾಡಿದ್ರೆ ಅದೇನು ಅಭ್ಯಂತರ ಇಲ್ಲ. ಅದು ಕಾನೂನು ಬಾಹಿರ ಇದೆ. ರಸ್ತೆ ಮೇಲೆ ಕೂಡೋದು, ಇಲ್ಲಂದ್ರೆ ಕೃಷಿ ಏನಂತಂದ್ರೆ ತರಕಾರಿ ರೈತರು ಮಾರಾಟ ಮಾಡೋದು, ವ್ಯಾಪಾರಸ್ಥರು ಮಾರಾಟ ಮಾಡೋದು ಅದಲ್ಲ. ಹಂಗಾಗಿ ತಂದೆಲ್ಲ ಕೂಡಿಸಿದ್ರು. ಅಲ್ಲಿ ಘರ್ಷಣೆಗಳಾದವು. ಒಬ್ಬರು ಒಳಗ, ನಾನು ಹೊರಗ, ಅಂತ ಒಳಗಿದ್ದವರು ಹೊರಗೆ ಬಂದು ಅಲ್ಲಲ್ಲಿ ಘರ್ಷಣೆಗಳಾದವು. ಅದ್ರ ಸಲ ಯಾರು ಪಾಡಿದವರು ಅಲ್ಲಿ ಆಗಲ್ಲ ಅಂತ ಮತ್ತೆ ಕೂಡ ಅಲ್ಲೇ ಬಂದಲ್ಲಿ ಕೂತರು. ಅದರಲ್ಲಿ ಯಾವುದೇ ರೀತಿ ಪಬ್ಲಿಕ್ ಅರೇಂಜ್ಮೆಂಟ್ ಅಂತ ಆಗ್ತಾರೆ ಸರ್. ಈಗಿರುವಂಥ ಮಾವಿನಕೆರೆ ರೋಡಲ್ಲಿ ಇಟ್ಸ್ ಆಲ್ರೆಡಿ 60 ಫೀಟ್ ರೋಡ್ ಇದೆ. ಹಿಂದ್ಗಡೆ ಬರ್ತಾರೆ, ಬೆಳಿಗ್ಗೆ 3 ಗಂಟೆ 2 ಗಂಟೆ ಬರ್ತಾರೆ, 9 ಗಂಟೆ ಖಾಲಿ ಮಾಡ್ಕೊಂಡು ಹೋಗ್ತಾರೆ. 10 ಗಂಟೆ ಮೇಲೆ ಯಾರು ನಿಂತು ಸಿಗೋಲ್ಲ ಸರ್. ರೈತರು ಇಟ್ಸ್ ಅ ಫ್ಯಾಕ್ಟ್. ಇವು ನೋಡ್ಕೊಬೋದು ಒಂದು. ಆಮೇಲೆ ಆ ಒಂದು ಪ್ಲಾಟ್ಗಳಿದ್ವಲ್ಲ ಸರ್, ಅವ್ರು ಯಾವುದೇ ರೀತಿ ಅವ್ರ ಹತ್ರ ಒಂದು ಇಂಟರ್ನಲ್ ಕೂಡ ಅಗ್ರಿಮೆಂಟ್ ಮಾಡ್ಕೊಂಡೇ ಅವ್ರ ಹತ್ರ ಬಾಡಿ ಕಟ್ಟಿದ್ದಾರೆ ಹೊರತು ಅವ್ರ ಜೊತೆ ಇಲ್ಲಿಗಲ್ಲಿ ಯಾವುದು ಮಾಡಿಲ್ಲ ಸರ್. ಆಮೇಲೆ ನಿಮ್ಮ ಒಂದು ಗಾರ್ಡನ್ ಸೈಟಲ್ಲಿ ಐಮೋಸ್ಟ್ ಲೈಟ್ ಅನ್ನ ನಾವೇ ಎಲ್ಲ ಕಾಂಟ್ರಿಬ್ಯೂಷನ್ ಮಾಡಿರ್ತಿದ್ದು ಅಂತಾರೆ. ಎಲ್ಲ ಬೆಳಕಾಗಿಲ್ಲ, 2 ಗಂಟೆ ಬರ್ತಂದ್ರೆ ಅದು ಮಾಡಿ ಸರ್. ಆ ಗಾರ್ಡನ್ ಸೈಟ್ ಯುಟಿಲೈಸ್ ಆಗ್ತಾ ಇದೆ. ಅದು ಬೇರೆ ಬೇರೆ ಅನೈತಿಕ ಚಟುವಟಿಕೆಗಳು ಆಗ್ತಾ ಇತ್ತು. ಅದು ನಮ್ಮವರಿಂದ ಬೆಳಗ್ಗೆ 2 ಗಂಟೆಯಿಂದ 5 ಗಂಟೆ ಕ್ಲಿಯರ್ ಆಗುತ್ತೆ ಸರ್. ಅದ್ರ ಜೊತೆಗೆ ಈಗ ನಮ್ದೊಂದು ಸಬ್ಮಿಷನ್ ಅಂದ್ರೆ ಸರ್, ಈಗ ನೀವು 2-3 ಸಲ ಡಿಸ್ಕಷನ್ ಮಾಡಿದ್ವಿ, ಕಳೆದಿದ್ದರೆ ಮಾತಾಡಿದ್ದೀವಿ, ನಾವು ತಮ್ಮ ಡಿಸ್ಕಷನ್ ಮಾಡಿ ಅದೇ ಮಾವಿನಕೆರೆಯಲ್ಲಿ ನಮ್ಮ ಜಿಮ್ ಪಕ್ಕ ಭಾಸ್ಕರ್ ಬಾಬು ಜಿಮ್ ಅಂತಿದೆ, ಒಂದು ಟೆಂಪಲ್ ಇದೆ, ಇಂಟ್ರೆನ್ಸ್ ಆಗ್ತೀವಿ ಸರ್. ನಿಯರ್ ಭಾಸ್ಕರ್ ಬಾಬು ಜಿಮ್ ಸರ್, ನಿಯರ್ ಹನುಮನ್ ದೇವರ ಟೆಂಪಲ್. 2 ಎಕರೆ 11 ಗುಂಟೆ ಇದೆ ಸರ್ ಜಾಗ ಇದೆ ಸರ್. ಸ್ಲಮ್ AW ಸ್ಲಮ್ ಪ್ಲೇಸ್ ಕೊಡಿ ಸರ್. ಯಾವುದೇ ರೀತಿ ಯಾರು ಅಲೋಕೇಶನ್ ಆಗಿದೆ ಸರ್ ರಾಜಾಂಡ್. ಅದ್ರ ಜೊತೆ ಪರ್ಯಾಯ ವ್ಯವಸ್ಥೆ ಮಾಡಬೇಕು ಅಂತ ಬೇರೆ ಕಡೆ ನೋಡೋದಕ್ಕಿಂತ ಮುಂಚೆ ನಮ್ಗೆ ಇಲ್ಲೊಂದು ಅವಕಾಶ ಮಾಡಿಕೊಡ್ಬೇಕು ಸರ್. ಅದ್ರ ಜೊತೆಗೆ ಇದೊಂದು ಪ್ಲಾನ್ ಇದೆ ಸರ್. ಆಸ್ ಪರ್ ಅವರ್ ತಹಸೀಲ್ ರೆಕಾರ್ಡ್ಸ್, ಗ್ರೀನ್ ಲ್ಯಾಂಡ್ ಈಸ್ ಅವೈಲೇಬಲ್ ರೈಟ್ ನೌ ಸರ್. ಅಲ್ಲಿ ಸರ್ ಗ್ರೀನ್ ನೋಟೆಡ್ ಲ್ಯಾಂಡ್ ಸರ್. ಹಿಂಗಾಗಿ ಇಲ್ಲಿ ಬಂದು ನಮಗೆ ಅವಾಯ್ಡ್ ಮಾಡಿ, ಇಲ್ಲಿ ಪ್ರೊವೈಡ್ ಮಾಡಿದ್ರೆ ಇವರು ಯಾವುದೇ ರೀತಿ ನೋಡೋದಕ್ಕೆ ಕಾಣಿಸೋದಿಲ್ಲ. ರಾಯಚೂರು ಜಿಲ್ಲೆಯ ಪ್ರತಿಷ್ಠಿತ ಹಟ್ಟಿ ಚಿನ್ನದ ಗಣಿ ಕಂಪನಿ ಮುಖ್ಯ ದ್ವಾರದ ಮುಂಭಾಗದಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ದೇಶದ ಏಕೈಕ ಚಿನ್ನ ಉತ್ಪಾದನಾ ಸಂಸ್ಥೆ ಹುಟ್ಟಿ ಗೋಲ್ಡ್ ಮಿಲ್ಸ್ ಮುಖ್ಯ ದ್ವಾರದ ಮುಂಭಾಗದಲ್ಲಿ 16 ಜಿಲಿಟಿನ್ ಸ್ಫೋಟಕ ಕಡ್ಡಿಗಳು ಪತ್ತೆಯಾಗಿರುವುದು ಭಾರೀ ಆತಂಕಕ್ಕೆ ಕಾರಣವಾಗಿದೆ. ಗಣಿ ಪ್ರದೇಶ ದ್ವಾರದ ಸಮೀಪವೇ ಹಾನಿಕಾರರ ಸ್ಫೋಟಕ ವಸ್ತುಗಳು ಸಿಕ್ಕಿರುವ ಹಿನ್ನೆಲೆಯಲ್ಲಿ ಗಣಿ ಪ್ರದೇಶವನ್ನು ಗುರಿಯಾಗಿಸಿಕೊಂಡು ಯಾರಾದರೂ ಸಂಚು ರೂಪಿಸಿದ್ದಾರೆ ಎಂಬ ಶಂಕೆ ವ್ಯಕ್ತವಾಗಿದೆ. ಪ್ರಾಥಮಿಕ ಪರಿಶೀಲನೆ ವೇಳೆ ಪತ್ತೆಯಾದ ಜಿಲಿಟಿನ್ ಕಡ್ಡಿಗಳು ಕಂಪನಿಗೆ ಸೇರಿರುವ ಅಧಿಕೃತ ಸ್ಫೋಟಕ ಮದ್ದುಗಳಲ್ಲ ಎಂಬುದು ತಿಳಿದು ಬಂದಿದೆ. ಇದರಿಂದ ಪ್ರಕರಣ ಮತ್ತಷ್ಟು ಗಂಭೀರ ಸ್ವರೂಪ ಪಡೆದುಕೊಂಡಿದ್ದು, ಈ ಸ್ಫೋಟಕಗಳನ್ನು ಉದ್ದೇಶಪೂರ್ವಕವಾಗಿ ಹೊರಗಿನಿಂದ ತರಲಾಗಬಹುದು ಎಂಬ ಅನುಮಾನ ವ್ಯಕ್ತವಾಗಿದೆ. ಘಟನೆ ತಿಳಿಯುತ್ತಿದ್ದಂತೆಯೇ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿದ್ದಾರೆ. ಗಣಿ ದ್ವಾರದ ಸುತ್ತಮುತ್ತ ಬಿಗಿ ಪೊಲೀಸ್ ಬಂದೋಬಸ್ತ್ ಕಲ್ಪಿಸಲಾಗಿದ್ದು, ಯಾವುದೇ ಅನಾಹುತ ಸಂಭವಿಸದಂತೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಶಂಕಾಸ್ಪದ ಸ್ಫೋಟಕ ವಸ್ತುಗಳನ್ನು ವಶಕ್ಕೆ ಪಡೆದು ಪೊಲೀಸರು ಹೆಚ್ಚಿನ ತನಿಖೆ ಮುಂದುವರಿಸಿದ್ದಾರೆ. ಇನ್ನಷ್ಟು ಅಪ್ಡೇಟ್ ಬೇಕಾದರೆ ನಾನು ಇದನ್ನು ಬ್ರೇಕಿಂಗ್ ನ್ಯೂಸ್ ಶೈಲಿ ಅಥವಾ ವಾಯ್ಸ್ ಓವರ್ ಸ್ಕ್ರಿಪ್ಟ್ ಆಗಿ ಕೂಡ ಮಾಡಿಕೊಡಬಹುದು.
ರಾಯಚೂರು ಜಿಲ್ಲೆಯಲ್ಲಿ ಎಟಿಎಂ ಕಾರ್ಡ್ ಬದಲಾವಣೆ ಮೂಲಕ ವೃದ್ಧನೊಬ್ಬರಿಂದ ಹಣ ವಂಚಿಸಿದ ಘಟನೆ ನಡೆದಿದೆ. ಜಿಲ್ಲೆಯ ಲಿಂಗಸ್ಗೂರು ತಾಲೂಕಿನ ಮುದಗಲ್ ಪಟ್ಟಣದಲ್ಲಿ ಈ ಘಟನೆ ಬೆಳಕಿಗೆ ಬಂದಿದೆ. ಪಟ್ಟಣದ ಭೀಮಪ್ಪ ಎಂಬ ವೃದ್ಧರು ಎಟಿಎಂನಲ್ಲಿ ಪಿನ್ ಸೆಟ್ ಮಾಡಲು ಸಹಾಯ ಕೇಳಿದ ವೇಳೆ ಅಪರಿಚಿತರೊಬ್ಬರು ಮೋಸ ಮಾಡಿದ್ದಾರೆ. ಎಟಿಎಂ ಬಳಕೆಯ ಬಗ್ಗೆ ಸಂಪೂರ್ಣ ತಿಳುವಳಿಕೆ ಇಲ್ಲದಿರುವುದನ್ನು ಗಮನಿಸಿದ ಆರೋಪಿಗಳು ಸಹಾಯ ಮಾಡುವಂತೆ ನಟಿಸಿ ಮೊದಲು ಪಿನ್ ಸೆಟ್ ಮಾಡುವುದಾಗಿ ಹೇಳಿ ಅವರ ಎಟಿಎಂ ಕಾರ್ಡ್ ಕೈಗೆತ್ತಿಕೊಂಡಿದ್ದಾರೆ. ಬಳಿಕ ಸೂಕ್ತ ಸಮಯದಲ್ಲಿ ಕಾರ್ಡ್ ಅನ್ನು ಮತ್ತೊಂದು ಕಾರ್ಡ್ ಜೊತೆ ಬದಲಾಯಿಸಿ ನಿಖರವಾಗಿ ವಂಚನೆ ನಡೆಸಿದ್ದಾರೆ. ಈ ಕಾರ್ಡ್ ಬದಲಾವಣೆ ಬಗ್ಗೆ ಭೀಮಪ್ಪ ಅವರಿಗೆ ಯಾವುದೇ ಅನುಮಾನ ಉಂಟಾಗದಂತೆ ಖದೀಮರು ಕಾರ್ಯಾಚರಣೆ ನಡೆಸಿದ್ದು, ನಂತರ ಲಿಂಗಸ್ಕೂರಿನ ವಿವಿಧ ಎಟಿಎಂಗಳಲ್ಲಿ ಹಂತ ಹಂತವಾಗಿ ಒಟ್ಟು 54,000 ರೂಪಾಯಿ ಹಣವನ್ನು ವಿತ್ ಡ್ರಾ ಮಾಡಿದ್ದಾರೆ. ಮೊಬೈಲ್ಗೆ ಹಣ ಕಡಿತವಾಗುತ್ತಿರುವ ಸಂದೇಶಗಳು ಬಂದಾಗ ಭೀಮಪ್ಪ ಅವರಿಗೆ ಅನುಮಾನ ಉಂಟಾಗಿ ತಕ್ಷಣ ಬ್ಯಾಂಕಿಗೆ ಭೇಟಿ ನೀಡಿ ವಿಚಾರಿಸಿದ ವೇಳೆ ಕಾರ್ಡ್ ಬದಲಾವಣೆ ಆಗಿರುವುದು ಬೆಳಕಿಗೆ ಬಂದಿದೆ. ಈ ಕುರಿತು ಭೀಮಪ್ಪ ಮುದಗಲ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದು, ಪೊಲೀಸರು ಪ್ರಕರಣ ದಾಖಲಿಸಿ ತನಿಖೆ ಕೈಗೊಂಡಿದ್ದಾರೆ. ನೋಡ್ರಿ ಈಗ ವೇಟರ್ ಬ್ಯಾಂಕ್ ಚೇಂಜ್ ಮಾಡ್ಕೊಂತಾನ ಇವ್ರು ಅಡ್ಕೊಂಡು ಮಾತಾಡ್ಸಕತ್ ಬಿಟ್ರು ನೋಡ್ಗ ಇನ್ನೊಬ್ರು ಮತ್ತೆ ಅದೇ ಮಾತಾಡ್ಸಕ್ ಸರ್ ಮತ್ತೆ ಮಾಡ್ಬೇಕಲ್ರಿ ಹಿಡಿಬೋದಣ್ಣ ಮತ್ತೆ ಇನ್ನೊಂದ್ಸಲ OTP ಇದು ಮಾಡಕತ್ತ ಯಾಕೆ ಅಷ್ಟು ಸ್ವಲ್ಪ ನಮ್ಗ ಗೊತ್ತಾಗೋ ಸಲುವಾಗಿ ಇದು ಮಾಡಿದೇನೆ. ನಾವು ಗೊತ್ತಾಗಿತ್ತಪ್ಪ ಅಂದ್ರೆ ಅವು ಇದು ಮಾಡ್ತಿದ್ವಿ. ನಾವು ನೀಕಡ ಮುಂಜಾನೆ ಯಾರನ್ನ ಕರ್ಕೊಂಡು ಹೋಗ್ರಿ ಇಲ್ರಿ. ಈಗ ಬ್ಯಾಂಕ್ ಕೆಲಸ ಮಾಡೋಣ ಕತ್ತಿಂದ್ರ ಯಾರು ಅವ್ರ ಏನೋ ಫೋನ್ ತೋರ್ಸಕತ್ ಬಿಟ್ರು ನೋಡ್ರಿ. ನೋಡ್ರಿ ರೇಟ್ ಬ್ಯಾಂಕ್ ಚೇಂಜ್ ಮಾಡ್ತಾ ನೋಡಿ ಇವ್ರ ಫೋನ್ನಾಗ ಈ ಕಡೆ ಫೋನ್ನಾಗ ಚೆಕ್ ಮಾಡಕತ್ ಬಿಟ್ರು ಪಾಪ. ಅಲ್ಲ ಇವ್ರಿಗೆ ಫೋನ್ನಾಗ ಬಿಸಿ ತೋರ್ಸಕತ್ ಮಾಡಕತ್ ಬಿಟ್ರು ಪಾಪ. ಅವ್ರ ಏನೋ ಫೋನ್ನಾಗ ತೋರ್ಸಿದ್ರು. ಬರೀ 30,000 ರೂಪಾಯಿ ಅಲ್ಲಿ. ಅದಕ್ಕೆ ನಾನು ಅವ್ರಿಗೆ ಹೇಳಿದ್ರಿ ಎಷ್ಟಿದ್ದು 1,12,000 ಇದ್ವು. ನೀವು ಅವ್ರಿಗೆ ಹೇಳಿದ್ರಿ ಅಂದ್ರೆ ಯಾಕೆ 1,12,000 ಅದಾವ ಇದ್ರಾಗ ಅಂದ್ರೆ ಏನು ಹೇಳಿದ್ರು ಅವ್ರಿಗೆ? ಕನ್ನಡ ಮಾತಾಡಿಲ್ಲ ಸೋಮಕ್ಳು ಅವರು. ಅವ್ರು ಯಾವ ಭಾಷೆ ಮಾತಾಡ್ತಾರೆ? ಅವ್ರು ಹಿಂದಿ ಮಾತಾಡಿದ್ರೆ ಕೆತ್ತ ಅವನ ಅಂದ್ರ 10,000 ಅವನ ಅಂದೆ. ಪಿನ್ ಮಾರ ಅಂದ್ರು ಪಿನ್ ಮಾಡಿದ್ದೆ. ಏಟರ್ ನೋಡಿ ಹೆಂಗ್ ಚೇಂಜ್ ಮಾಡಿದ್ ನೋಡಿ ಕಣ್ಣಿಗೆ ಅದಕ್ಕೆ ಅರ್ಥ ಬರ್ಲಿಲ್ಲ. ಸ್ಥಗಿತಗೊಂಡ ತಾಲೂಕಿನ ಹೆಗಸನಹಳ್ಳಿ ಗ್ರಾಮದ ವ್ಯಾಪ್ತಿಯಲ್ಲಿ ಇರುವ ಸುಮಾರು 108 ಎಕರೆ ಸರ್ಕಾರದ ಜಾಗದಲ್ಲಿ ಕಾರ್ಯನಿರ್ವಹಿಸಿದ ಮೈಸೂರು ಪೆಟ್ರೋಕೆಮಿಕಲ್ ಕಾರ್ಮಿಕರಿಗೆ ಯಾವುದೇ ಮೂಲ ಸೌಲಭ್ಯ ನೀಡದೆ ಐಜಿ ಪೆಟ್ರೋಕೆಮಿಕಲ್ ಸಂಸ್ಥೆ ಎಂಬ ಹೆಸರಿನೊಂದಿಗೆ ಕಂಪನಿಯ ಹೆಸರನ್ನು ಬದಲಾಯಿಸಿ ಮತ್ತೆ ಕಾರ್ಯಾರಂಭ ಮಾಡಲು ಮುಂದಾಗಿರುವುದನ್ನು ತಡೆಯಬೇಕು. ಇಲ್ಲವಾದಲ್ಲಿ ಮಾರ್ಚ್ 9-16ರಂದು ಕಂಪನಿಯ ಮುಂದೆಯೇ ಆಯೋರಾತ್ರಿ ಧರಣಿ ನಡೆಸಲಾಗುವುದು ಎಂದು ದಲಿತ ಸೇನೆ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಜವೀದ್ ಖಾನ್ ತಿಳಿಸಿದರು. ಅವರಿಂದು ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ, ಮೈಸೂರು ಪೆಟ್ರೋಕೆಮಿಕಲ್ ಸಂಸ್ಥೆ 16/7/2013ರಂದು ಏಕಾಏಕಿ ತನ್ನ ಕಾರ್ಯಚಟುವಟಿಕೆಗಳನ್ನು ಸ್ಥಗಿತಗೊಳಿಸಿ ಅನೇಕ ಕಾರ್ಮಿಕರನ್ನು ಉದ್ಯೋಗವಿಲ್ಲದೆ ಸಂಕಷ್ಟಕ್ಕೆ ತಳ್ಳಿದ ಪರಿಣಾಮ ಕುಟುಂಬಗಳು ಆರ್ಥಿಕ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಈ ಹಿಂದೆ ಸಂಸ್ಥೆ ಲಾಭದಲ್ಲಿದ್ದ ಸಂಸ್ಥೆ ಏಕಾಏಕಿ ನಷ್ಟದ ನೆಪದಲ್ಲಿ ಮುಚ್ಚಿ ಹಲವಾರು ಕಾರ್ಮಿಕರನ್ನು ನಷ್ಟಕ್ಕೆ ದೂಡಲಾಗಿತ್ತು. ಈ ಕುರಿತಂತೆ ನ್ಯಾಯಾಲಯದಲ್ಲಿ ಅಂತಿಮ ತೀರ್ಮಾನ ಬಾಕಿ ಇದ್ದು, ಕಾರ್ಮಿಕರಿಗೆ ಬಾಕಿ ವೇತನ ಪಾವತಿಸದೆ ಮತ್ತೊಮ್ಮೆ ಸ್ಥಳೀಯ ರೈತರಿಂದ ಸುಮಾರು 500 ಎಕರೆ ಜಮೀನನ್ನು ಲೀಸ್ ಪಡೆದು ಹುಲ್ಲು ಬೆಳೆಸಿ ಅದರ ರಸದಿಂದ ಬಯೋಕೆಮಿಕಲ್ ಉತ್ಪಾದನೆ ನಡೆಸಲಾಗುತ್ತಿದೆ ಎಂಬ ಮಾಹಿತಿ ಲಭ್ಯವಾಗಿದೆ. ಕಂಪನಿಯು ಸಹಸ್ರಾರು ಕೋಟಿ ವಂಚನೆ ಮಾಡಿ ಸುಮಾರು 100ರಿಂದ ಅಧಿಕ ಕುಟುಂಬಗಳು ಅಲ್ಲಿ ದುಡಿದಂತ ಕೈಗಳಿಗೆ ಮೋಸ ಮಾಡಿ ಇವರು ಸಾಮಾನ್ಯ ಒಂದು ರೀಸನ್ ಅನ್ನು ಕೋರ್ಟಿಗೆ ಕೊಟ್ಟು ಲಾಸ್ ಆಗಿದೆ ಅಂತೇಳಿ ಇಲ್ಲಿಂದ ಓಡಿ ಹೋಗಿರ್ತಾರೆ. ಇವಾಗ ತರಾತುರಿಯಲ್ಲಿ ಅದೇ ಮೈಸೂರು ಪೆಟ್ರೋಕೆಮಿಕಲ್ KIDBಯ 108 ಎಕರೆ ಜಾಗದಲ್ಲಿ ಸುಮಾರು 6.5 ಎಕರೆ ಮತ್ತು 7.5 ಎಕರೆ ಸಪರೇಟ್ ಆಗಿ ಓನರ್ ಅನ್ನ ಸೃಷ್ಟಿ ಮಾಡಿ ಲೀಸ್ ಅಗ್ರಿಮೆಂಟ್ ಅನ್ನು ಪಡೆದುಕೊಂಡು ರೈತರ ಜಮೀನಿನಲ್ಲಿ ಸುಮಾರು 500 ಎಕರೆ ರೈತರ ಜಮೀನನ್ನು ಲೀಸ್ ಪಡೆದು
ಅಲ್ಲಿ ಹುಲ್ಲು ಬೆಳೆಯುವಂತ ಕೆಲಸ, ಬಯೋ ಕೆಮಿಕಲ್ಸ್ಗೆ ಬೇಕಾಗಿರುವ ರಾಸಾಯನಿಕ ಹುಲ್ಲು ಬೆಳೆಯುವಂತ ಕೆಲಸ ಅಲ್ಲಿ ಆಗುತ್ತಿದ್ದು ನಮಗೆಲ್ಲರಿಗೂ ಕಂಡು ಬಂದು ನಾವು ಅದಕ್ಕೆ ಖಂಡಿಸ್ತೀವಿ. ಯಾಕಂತಂದ್ರೆ ಆಲ್ರೆಡಿ 2013ರಲ್ಲಿ ವೇತನ ಕೊಳ್ಳಾಗದೆ ಇವರೆಲ್ಲ ಓಡಿ ಹೋದಾಗ ನಾವೆಲ್ಲ ಲೇಬರ್ ಡಿಪಾರ್ಟ್ಮೆಂಟ್ ಇಂದ ಲೇಬರ್ಗಳನ್ನು ಕರ್ಕೊಂಡು ಹುಬ್ಳಿ ಧಾರವಾಡ ಹೈಕೋರ್ಟ್ ನಲ್ಲಿ ಲೇಬರ್ ಸೆಲ್ಲಿನಲ್ಲಿ ನಾವು ಪ್ರಕರಣವನ್ನು ದಾಖಲಿಸಿದಾಗ ಮಾನ್ಯ ಅಲ್ಲಿರುವಂತ ನ್ಯಾಯಾಧೀಶರು ಲೇಬರ್ಗಳ ಪರವಾಗಿ ಒಂದು ಆದೇಶವನ್ನು ಕೊಟ್ಟಿದ್ರು. ಏನು ಆದೇಶ ಅಂತಂದ್ರೆ ಅವರ 9 ತಿಂಗಳ ವೇತನ, ಅವರ PF, EF, ಗ್ರಾಚ್ಯುಟಿ, ರಾಯಲ್ಟಿ ಎಲ್ಲಾನು ಸೇರಿ ಅವರಿಗೆ 6 ತಿಂಗಳ ಒಳಗಡೆ ಕೊಡತಕ್ಕದ್ದು ಅಂತೇಳಿ ನ್ಯಾಯಾಧೀಶರು ತೀರ್ಪನ್ನು ಕೊಟ್ಟಿದ್ರು. ಆ ತೀರ್ಪಿನ ಹಿನ್ನೆಲೆಯಲ್ಲಿ ಅವರೆಲ್ಲ ನೋಡಿಕೊಂಡು ಅವರ ಕಂಪನಿಗೆ ಸುಮಾರು 146 ಕೋಟಿ ಆಗಿನ 2013ರಲ್ಲಿ ಲಾಭ ಬಂದರೂ ಸಹ ನಮಗೆ ಡೀಸೆಲ್ ಕಾಸ್ಟ್ ಇಂದ ಇಲ್ಲಿ ನಷ್ಟ ಆಗಿದೆ ಅಂತೇಳಿ ಸಾಮಾನ್ಯ ಕಾರಣ ತೋರಿಸಿ ಇಲ್ಲಿಂದ ಓಡಿ ಹೋಗಿರ್ತಾರೆ. ಇವಾಗ 2026ರಲ್ಲಿ ಮತ್ತೆ ನಯಾವಂಚನಕ್ಕೆ ದಾರಿ ಮಾಡಿ IG ಪೆಟ್ರೋಕೆಮಿಕಲ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಅಂತೇಳಿ ಸೇಮ್ ಓನರ್ ನೋಂದಾಯಿಸಿಕೊಂಡು ಇಲ್ಲಿ ಮತ್ತೆ ಕಾರ್ಯವನ್ನು ಶುರು ಮಾಡಿರುತ್ತಾರೆ. ಆ ಕಾರ್ಯವನ್ನು ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ಮತ್ತು ಲೇಬರ್ ಡಿಪಾರ್ಟ್ಮೆಂಟ್ಗಳ ಮುಖಾಂತರ ಏನು ಆ ಕೋರ್ಟಿನ ತೀರ್ಪಿನ ಅನ್ವಯ ಆ ಕುಟುಂಬಗಳಿಗೆ ಏನು ನ್ಯಾಯಬದ್ಧವಾದ ವೇತನ ಮತ್ತು ಅವರೆಲ್ಲರದು EF, PF, ಗ್ರಾಚ್ಯುಟಿ ಅದೆಲ್ಲ ಕೊಟ್ಟು ಆಮೇಲೆ ಕೋರ್ಟ್ ಅದರಲ್ಲಿ ಒಂದು ತೀರ್ಪು ಮಾಡಿರುತ್ತೆ. ನ್ಯಾಯಾಧೀಶರು ಒಂದು ಮಾತು ಹೇಳಿರ್ತಾರೆ, 6 ತಿಂಗಳ ಒಳಗಡೆ ಏನು ಆ ಕುಟುಂಬಗಳಿಗೆ ವೇತನ ಕೊಟ್ಟಿಲ್ಲ ಅಂತಂದ್ರೆ 6% ರೇಟ್ ಆಫ್ ಇಂಟ್ರೆಸ್ಟ್ ಹಾಕಿ ಅವರಿಗೆ ಮೊತ್ತವನ್ನು ಮುಟ್ಟಿಸಿಕೊಳ್ತದ್ದು ಅಂತೇಳಿ ಅದರಲ್ಲಿ ಆರ್ಡರ್ ಅಲ್ಲಿ ಇದೆ. ಆದ್ರೂ ಆ ಆರ್ಡರ್ ಕರ್ನಾಟಕ ರಾಜ್ಯದ ಸಮಗ್ರ ಅಭಿವೃದ್ಧಿ ಹಾಗೂ ಶೋಷಿತ ಸಮುದಾಯಗಳ ಕಲ್ಯಾಣಕ್ಕಾಗಿ ಯೋಜನೆಗಳನ್ನು ರೂಪಿಸುವ ಸಲುವಾಗಿ ಮುಂಬರುವ ಬಜೆಟ್ನಲ್ಲಿ ಆದ್ಯತೆ ನೀಡಬೇಕೆಂದು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ರಾಜ್ಯ ಸಮಿತಿ ಸದಸ್ಯರಾದ ಅಕ್ಬರ್ ಹುಸೇನ್ ಅಳವಂಡಿ ತಿಳಿಸಿದರು. ಅವರಿಂದು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದವರು, ನಮ್ಮ ಪಕ್ಷದ ವತಿಯಿಂದ ಈಗಾಗಲೇ ಜನತಾ ಬಜೆಟ್ ಪುಸ್ತಕದಲ್ಲಿ ಮಂಡಿಸಿರುವ ಎಲ್ಲ ಜನಪರ ಯೋಜನೆಗಳಿಗೆ ಹಣ ಮೀಸಲಿಡಬೇಕೆಂದು ಆಗ್ರಹಿಸಿದರು. ಈ ವೇಳೆ ಜಿಲ್ಲಾ ಅಧ್ಯಕ್ಷರಾದ ಖಾದರ್ ಬಾಷಾ ಅವರು ಮಾತನಾಡಿ, ರಾಯಚೂರು ಜಿಲ್ಲೆಯ ಸಮಗ್ರ ಅಭಿವೃದ್ಧಿಯನ್ನು ಗಮನದಲ್ಲಿ ಇಟ್ಟುಕೊಂಡು ನಗರದ ಹೆಚ್ಚುತ್ತಿರುವ ಸಂಚಾರ ದಟ್ಟಣೆ ಹಾಗೂ ಪ್ರತಿ ವರ್ಷ ಸರಾಸರಿ 250ಕ್ಕೂ ಹೆಚ್ಚು ಸಂಭವಿಸುತ್ತಿರುವ ರಸ್ತೆ ಅಪಘಾತ ಮರಣಗಳನ್ನು ತಡೆಯಲು ರಿಂಗ್ ರೋಡ್ ಯೋಜನೆಯನ್ನು 2026ರ ಮುಂಬರುವ ಬಜೆಟ್ನಲ್ಲಿ ತಕ್ಷಣ ಮಂಜೂರು ಮಾಡಬೇಕು. 17ನೇ ಬಜೆಟ್ ಮಾನ್ಯ ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ. ಆ ಬಜೆಟ್ ಜನಪರ ಆಗಿರಬೇಕು, ಜನರಿಗೋಸ್ಕರ ಇರಬೇಕು, ಯಾವ ರೀತಿ ಬಜೆಟ್ ಇರಬೇಕು ಮತ್ತು ನಾವು ಕಳೆದ ವರ್ಷದಲ್ಲಿ ಕೂಡ 25-26ರಲ್ಲಿ ಕೂಡ ನಾವು ಕೊಟ್ಟಿದ್ದೀವಿ ಅವರಿಗೆ. ಅದೇ ರೀತಿಯಾಗಿ ಅಲ್ಪಮತದಲ್ಲಿ ಅವರು ಒಂದು ರೀತಿಯಲ್ಲಿ ತಗೊಂಡಿದ್ದರು. ಈಗ ಕೂಡ ನಾವು 26-27ನೇ ಸಾಲಿನಲ್ಲಿ ಕೂಡ ಬಜೆಟ್ ಹೇಗಿರಬೇಕು, ಎಷ್ಟಿರಬೇಕು, ಏನಿಗಾಗಿ ಬಜೆಟ್ ಇರಬೇಕು ಅಂತೇಳಿ ನಾವೆಲ್ಲ ರಾಜ್ಯದಲ್ಲಿ ಕೊಟ್ಟಿದ್ದೀವಿ. ಅದಲ್ಲದೆ ನಮ್ಮ ಜಿಲ್ಲೆಯ ಹಲವಾರು ಸಮಸ್ಯೆಗಳಿಗೆ ಯಾವ ರೀತಿ ಬಜೆಟ್ ಮಾಡಿಸಬೇಕು ನಮ್ಮ ಜಿಲ್ಲೆ ರಾಜ್ಯದಲ್ಲಿ ಅಂತ ನಾವು ರಾಜ್ಯದಲ್ಲಿ ಮಾಡಿದ್ದೀವಿ. ರಾಜ್ಯದಲ್ಲಿ ಸಾರ್ವಜನಿಕರ ಶಿಕ್ಷಣ, ಸಾರ್ವಜನಿಕ ಆರೋಗ್ಯ, ಅಲ್ಪಸಂಖ್ಯಾತರ ಕಲ್ಯಾಣ, ಹಿಂದುಳಿದ ವರ್ಗದ ಕಲ್ಯಾಣ, ಸಮಾಜ ಕಲ್ಯಾಣ, ನಗರ ಅಭಿವೃದ್ಧಿ ಮತ್ತು ಹೋರಾಟ ಹಲವಾರು ಕೊರತೆಗಳಿದ್ದಾವೆ. ಅದಕ್ಕೆ ಶಿಕ್ಷಕರ ಭರ್ತಿ ಕೂಡ ಅಗತ್ಯ ಇರುವುದರಿಂದ ಸ್ಪೆಷಲ್ ಆಗಿ ನಮ್ಮ ಕಲ್ಯಾಣ ಕರ್ನಾಟಕಕ್ಕಾಗಿ ಬಹಳಷ್ಟು ಕೊರತೆ ಇದ್ದಾವೆ. ಅದಕ್ಕೆ ರಾಜ್ಯದಲ್ಲಿ ಕಡೆಗಣಿಸಿ ಮಾಡಬಹುದು ಅಂತೇಳಿ ನಾವು ಒಂದು ಒತ್ತಡವನ್ನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದೀವಿ. ಬನ್ನಿ ರಾಮಲಿಂಗ ರೆಡ್ಡಿ ಅವರು ಒಂದು ಅದಕ್ಕೆ ಸ್ವೀಕರಿಸಿರ್ಬೋದು, ಅದಕ್ಕ ಆದಷ್ಟು ನಾವು ಇಟ್ಕೊಂಡಿರ್ತೀವಿ ಅನ್ನೋದನ್ನು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಈಗ ಜಿಲ್ಲೆಗಳಲ್ಲಿ ಹಲವಾರು ಸಮಸ್ಯೆಗಳಿದ್ದಾವೆ. ಜಿಲ್ಲೆಯ ಬಗ್ಗೆ ನಮ್ಮ ಜಿಲ್ಲಾಧ್ಯಕ್ಷರು ಈಗ ವಿವರವಾಗಿ ಹೇಳಿದ್ದಾರೆ. ನಮ್ಮ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ರಾಯಚೂರು ಜಿಲ್ಲಾ ವತಿಯಿಂದ ಗೊತ್ತಿರೋ ಹಾಗೆ ರಾಯಚೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಟ್ರಾಫಿಕ್ ಜಾಸ್ತಿ ಆಗೋದ್ರಿಂದ ಮತ್ತು
ಮತ್ತು ಪ್ರತಿ ವರ್ಷ ಕಳೆದ ರಿಪೋರ್ಟ್ ನೋಡಿದರೆ 10 ರಿಪೋರ್ಟ್ ನೋಡಿದರೆ ಪ್ರತಿ ವರ್ಷ 250ಕ್ಕಿಂತ ಜನ ಅಪ್ರಾಕ್ಸಿಮೇಟ್ 250 ಆಕ್ಸಿಡೆಂಟಲ್ ಡೆತ್ ಕೇಸ್ ಆಗ್ತಾ ಇದೆ. ಅದಕ್ಕೋಸ್ಕರ ನಾವು ನಮ್ಮ ಪಕ್ಷದಿಂದ ಈ ಬಜೆಟ್ ಸೆಷನಲ್ಲಿ ರಾಯಚೂರು ರಿಂಗ್ ರೋಡ್ ಅನ್ನು ನಿರ್ಮಾಣ ಮಾಡಬೇಕಂತ ಒಂದು ಪ್ರಸ್ತಾವವನ್ನು ಇಟ್ಟಿದ್ದೀವಿ. ಅದೇ ರೀತಿಯಾಗಿ ಇದು ರಾಯಚೂರು ರಿಂಗ್ ರೋಡಲ್ಲಿ ಬಹಳಷ್ಟು ನಮ್ಮದು ಟ್ರಾಫಿಕ್ ಕಂಟ್ರೋಲ್ ಆಗ್ತದೆ ಮತ್ತು ಇದು ಆಕ್ಸಿಡೆಂಟ್ ಡೆತ್ ಕೂಡ ಕಡಿಮೆ ಆಗ್ತದೆ ಮತ್ತು ಇಂಡಸ್ಟ್ರಿಯಲ್ ಗ್ರೋತ್ಗೆ ಇದು ಬೆನಿಫಿಟ್ ಇರ್ತದೆ. ಬಹಳಷ್ಟು ಇದರಲ್ಲಿ ಚರ್ಚೆ ಮಾಡಿ ನಮ್ಮ ಜಿಲ್ಲಾ ಸಮಿತಿಯಿಂದ ಒಂದು ಪ್ರಪೋಸಲ್ ನಾವು ಇಟ್ಟಿದ್ದೀವಿ. ಸೆಕೆಂಡ್ ಬಂದಾಗಿ ಟೆಕ್ಸ್ಟೈಲ್ ಪಾರ್ಕ್ ಆಲ್ರೆಡಿ ಸ್ಟೇಟ್ ಗೌರ್ಮೆಂಟಲ್ಲಿ ಇದು ಲಾಸ್ಟ್ ಇಯರ್ ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ಒಂದು ರಾಯಚೂರಲ್ಲಿ ಆಗಬೇಕಂತ. ಯಾಕಂದರೆ ನಮ್ಮದು ರಾಯಚೂರು ಕಾಟನ್ ಹಬ್, ಭಾಳಷ್ಟು ಇದಕ್ಕಿಂತ ಯೂತ್ಗೆ ಜಾಬ್ಸ್ ಇದಾಗ್ತದೆ, ಜಾಬ್ ಕ್ರಿಯೇಷನ್ ಆಗ್ತದೆ. ಮತ್ತು ಟೆಕ್ಸ್ಟೈಲ್ ಪಾರ್ಕಿಂದ ಸ್ಪಿನ್ನಿಂಗ್ ಇದು ಇದೆ, ಸ್ಪಿನ್ನಿಂಗ್ ಇಂಡಸ್ಟ್ರಿ. ರಾಯಚೂರಿನ ವೃತ್ತ ಕಚೇರಿ ಜೆಸ್ಕಾಂ ಸಭಾಂಗಣದಲ್ಲಿ ಕರ್ನಾಟಕ ವಿದ್ಯುತ್ ಶಕ್ತಿ ಮಂಡಳಿ ಇಂಜಿನಿಯರ್ಗಳ ಸಂಘದ ಪ್ರಾದೇಶಿಕ ಕೇಂದ್ರದ ವತಿಯಿಂದ ಅಧ್ಯಕ್ಷರಾದ ಬಸವಣ್ಣ ಸಿ ಅವರಿಗೆ ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಯಿತು. ಈ ಸಂದರ್ಭದಲ್ಲಿ ಸದಸ್ಯರ ವಿವಿಧ ಕುಂದುಕೊರತೆಗಳ ಕುರಿತು ಸಮಾಲೋಚನಾ ಸಭೆಯು ನಡೆಯಿತು. ವಿವಿಧ ವಿಭಾಗಗಳ ಇಂಜಿನಿಯರ್ಗಳು ಭಾಗವಹಿಸಿ ಸೇವಾ ಸಂಬಂಧಿತ ವಿಷಯಗಳು, ಪದೋನ್ನತಿ, ವರ್ಗಾವಣೆ ಹಾಗೂ ಕಾರ್ಯನಿರ್ವಹಣೆಯಲ್ಲಿ ಎದುರಾಗುತ್ತಿರುವ ಸವಾಲುಗಳ ಕುರಿತು ಚರ್ಚಿಸಿದರು. ಸಂಘಟನೆಯ ಬಲವರ್ಧನೆಗಾಗಿ ಎಲ್ಲ ಸದಸ್ಯರು ಒಟ್ಟಾಗಿನಿಂದ ಕಾರ್ಯನಿರ್ವಹಿಸಬೇಕು ಎಂಬ ಕರೆ ನೀಡಲಾಯಿತು. ಪತ್ರಿಕೋಷ್ಠಿ ಏನಂದರೆ ಕುಲ ಬಹಿಷ್ಕಾರ ನನಗೆ ಯಾರಿಗೆ ಸಲುವಾಗಿ ನಿಮ್ಮಲ್ಲಿ ಪತ್ರಿಕೋಷ್ಠಿ ಬಂದಿದ್ದೀನಿ. ನನ್ನ ಕುಟುಂಬಕ್ಕೆ ಸಾಮಾಜಿಕವಾಗಿ ಕುಲ ಬಹಿಷ್ಕಾರ ಆಗಿದ್ದು 12 ವರ್ಷ ಆಗಿದೆ. 26/10/2014 ನಮ್ಮ ಸಮಾಜದವರು ನನಗೆ ಕುಲ ಬಹಿಷ್ಕಾರವನ್ನು ಮಾಡಿದ್ದಾರೆ. ತಂದೆಯ ಆಸ್ತಿಯ ಸಲುವಾಗಿ ಭಾಗ ಮಾಡುವ ಸಲುವಾಗಿ ಕುಲದಲ್ಲಿ ಕೂರಿಸಿ ನನ್ನನ್ನು ಕರೆಯದೇ ಅವರು ಮಾತಾಡಿಕೊಂಡು ನನ್ನ ಕುಲ ಬಹಿಷ್ಕಾರವನ್ನು ಮಾಡಿದ್ದಾರೆ. ನಿರ್ಣಯ ಮಾಡುವ ಸಮಯದಲ್ಲಿ ನನ್ನನ್ನು ಕರೆಯದೇ ಅವರೇ ಕುಲ ಬಹಿಷ್ಕಾರ ಅಂತ ಹೇಳಿ ಸಮಾಜದಲ್ಲಿ ಹೊರಡಿಸಿದ್ದಾರೆ. ಅಲ್ಲಿ ಇದ್ದವರು ನಿರ್ಣಯ ಮಾಡಿದ ಸಮಾಜದ ಪಂಚಾಯತ್ಗಳು ಪಾಪಯ್ಯ, ಅಂಬರೀಷು, ಶಂಕರು, ರಾಮಚಂದ್ರ, ಸಂತಾಯಪ್ಪ, ಲಕ್ಷ್ಮಣ. ಮನೆಯವರಾದ ತಾಯಿ ಲಕ್ಷ್ಮೀದೇವಿ, ಚಿಕ್ಕಮ್ಮ ಮುನಿಯಮ್ಮ, ಅಣ್ಣನ ಮಕ್ಕಳು ವಿಶಾಲಕುಮಾರ್, ಉದಯ್ ಕುಮಾರ್ ಮತ್ತು ಇತರರು ಒಳಹಂಚು ಮಾಡಿ ಗುರುತಿಸಿ ಕುಲ ಬಹಿಷ್ಕಾರವನ್ನು ನನಗೆ ಹಾಕಿದ್ದಾರೆ. ಇದು ಆದ ನಂತರ ನಮಗೆ 2 ವರ್ಷ ನಂತರ ದಿನಾಂಕ 10/2026 ತಾಯಿ ಬಿದಿರು ಮಲ್ಲಮ್ಮ ದೇವಿ ದೇವಸ್ಥಾನ ಗದ್ವಾಲ್ಗೋಡು ದೇವಸ್ಥಾನ ಹತ್ರ ಹೋದಾಗ ದೇವರ ದರ್ಶನಕ್ಕಂತ ಹೋದಾಗ ನಮ್ಮ ತಮ್ಮನಾದ ರಮೇಶನು ನನ್ನನ್ನು ರಾಡ್ ತಗೊಂಡು ತಲೆ ಮೇಲೆ ಹೊಡೆದು ರಕ್ತ ಸುರಿಯದಂತೆ ಕೊಲೆಯತ್ನನ್ನು ಮಾಡಿದ್ದಾನೆ. ಇದರ ಬಗ್ಗೆ ಮಾರ್ಕೆಟ್ಯಾರ್ಡ್ ಪೊಲೀಸ್ ಸ್ಟೇಷನ್ನಲ್ಲಿ ಪ್ರಕರಣವನ್ನು ನಾನು ದಾಖಲೆ ಮಾಡಿದ್ದೆ. ಈ ಸದರಿ ಪ್ರಕರಣವನ್ನು ಮುಕ್ತಾಯವಾಗಿದೆ. ನಂತರ ನನ್ನ ತಮ್ಮನ ಮಾತುಗಳನ್ನು ಕೇಳಿ ನಮ್ಮ ತಾಯಿ ಫ್ಯಾಮಿಲಿ ಕೋರ್ಟಲ್ಲಿ ನನ್ನ ಮೇಲೆ ಕೇಸ್ ಹಾಕಿದೆ. ಫ್ಯಾಮಿಲಿ ಕೋರ್ಟ್ನಲ್ಲಿ ಕೇಸ್ ಆದಮೇಲೆ ಅದು ಪ್ರತಿ ತಿಂಗಳಿಗೆ 60,000 ಕೊಡಬೇಕು ಅಂತೇಳಿ ಕೋರ್ಟ್ ಡಿಸೈಡ್ ಮಾಡಿತು. ಕೊಟ್ಟು ನಂತರ ನನಗೆ ಕುಲ ಬಹಿಷ್ಕಾರ ಅನ್ನೋರು ಇನ್ನೂ ಕಂಟಿನ್ಯೂ ಮಾಡ್ತಾನೇ ಇದ್ದಾರೆ. ಇದರಿಂದ ನನ್ನ ಮಕ್ಕಳಿಗಿಬ್ಬರು ಮಕ್ಕಳಿದ್ದಾರೆ. ಅವ್ರ ವಿದ್ಯಾಭ್ಯಾಸಕ್ಕೆ ಭಾಳ ತೊಂದರೆ ಆಯಿತು. ಆದರೂ ನನ್ನ ಜೀವನ ನಡೆಸ್ಕೊಂಡು ಬರ್ತಾ ಇದ್ದೀನಿ. ಹಂಗೆ ಕಷ್ಟದಲ್ಲಿ ಬರ್ತಾ ಇದ್ದಾಗ
ಮೊನ್ನೆ 28-29 ಸರ್ ಮಲ್ಲಮ್ಮ ದೇವಿ ಉದ್ಘಾಟನೆ ಮೂರ್ತಿ ಉದ್ಘಾಟನೆಯನ್ನು ಮಾಡಿದರು. ಮಲ್ಲಮ್ಮ ದೇವಿ ಮೂರ್ತಿ ಉದ್ಘಾಟನೆಯನ್ನು ಮಾಡಿದರು. ಆಹ್ವಾನ ಪತ್ರಿಕೆಯನ್ನು ಮನೆಗೆ ಬಂದು ಕೊಟ್ಟಿದ್ದಾರೆ. ಕುಲ ಬಹಿಷ್ಕಾರ ಆದರೂ ಕೂಡ ಮನೆಗೆ ಬಂದು ನೀವು ಬರಬೇಕು ಅಂತೇಳಿ ಆಹ್ವಾನ ಪತ್ರಿಕೆಯನ್ನು ಕೊಟ್ಟಿದ್ರು. ಕೊಟ್ಟ ಮೇಲೆ ಕಂಟಿನ್ಯೂ 3 ದಿವಸ ನಾವು ದೇವಸ್ಥಾನ ಹತ್ರ ಹೋಗಿ ಪೂಜೆಗಳನ್ನು ಮಾಡಿದ್ವಿ. ಪೂಜೆ ಮಾಡಿದ ಮೇಲೆ ಒಂದು 5-6 ದಿವಸ ಆದಮೇಲೆ ನೀವು ಕುಲ ಬಹಿಷ್ಕಾರ ಇದ್ದೀರಿ, ನೀವು ಗುಡಿ ಬರಬಾರ್ದು ಅಂತೇಳಿ